ಬೆಂಕಿಯಲ್ಲೇ ಕಾಣಿಸ್ತಿರುತ್ತೆ ನಿನ್ ಗಾಡಿ ಎಲ್ಲಿರುತ್ತೆ ಅಂತ. ಅದ್ ನನ್ಗೆ ಗೊತ್ತು, ಮಂತ್ರ ಹೇಳ್ಕೊಡ್ತೀನಿ. ಗಾಡಿ ಜೊತೆ ಗಾಡಿ ಹೆಲ್ಮೆಟ್ ಹೊಂಟೋಯ್ತು. ಬಬ್ಲು ಯಾರು ನಿಜ ಏನು ಯಾವುದು ಫಸ್ಟ್ ಕ್ಯಾಮ್ರಾ ಚೆಕ್ ಮಾಡ್ಸಂಬ. Okay, let's go. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಾನು ಇವತ್ತು ಕೆಲಸದಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ಎಂಡ್ ಮಾಡಿಬಿಟ್ಟು ದೆನ್ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ. ಏನು ಸೀನು ಅಂದರೆ ನೀವು ನೋಡ್ದಂಗೆ ಸೋನು ಅಕ್ಕ ನನ್ನ ಗಾಡಿ ಎತ್ಕೊಂಡು ಹೋಗ್ಬಿಟ್ಟಿದೆ. ಸೋನು ಅಕ್ಕ 2 ದಿನ ಗಾಡಿ ಕೊಡೋಲ್ಲ ನಿನಗೆ, ನಿನ್ನೆ ಮಾಡಿರೋ ಕೆಲ್ಸಕ್ಕೆ ನೀನು ಅಂತ ಇತ್ತು. ಸೊ ಏನಕ್ಕೆ ನಾನು ಕಳ್ತನ ಮಾಡಿಬಿಡೋದು ನನ್ನ ಗಾಡಿನೇ, ನಾನು ಮಜಾ ಬರುತ್ತಲ್ಲ. ಸೋನು ಅಕ್ಕಂಗೆ ಗೊತ್ತಿಲ್ಲ ಈ ಪ್ಲ್ಯಾನು. ನಂದು ಇನ್ನೊಂದು ಬೀಗ ನೀವು ನಿಮ್ಮ ಲಾಸ್ಟ್ ಬ್ಲಾಗ್ ನೋಡ್ದಂಗೆ ಎಲ್ಲೂ ಇಟ್ಬಿಟ್ಟಿದ್ದೆ. ಸೊ ಇವರೇ ಸಿಕ್ಬಿಟ್ಟಿದ್ರು. ಸೊ ಇವತ್ತು ಸಿಕ್ಕಾಯ್ತು ಹೇಳವ್ರೆ. ಸೊ ಈ ಬೀಗದಿಂದ ನನ್ನ ಗಾಡಿನೇ ದೆಪ್ಕೊಂಡ್ಬಿಡ್ತೀನಿ ನಾನು. ಸೋದಕ್ಕ ನನಗೇನೋ ಅನ್ಕೋಬಿಟ್ಟೈತೆ, ಗೈಸ್ ಏನೋ ಅನ್ಕೋಬಿಟ್ಟೈತೆ ದಡ್ ನನ್ನ ಮಗ ಅಂತ. ಬನ್ನಿ ಹೋಗೋಣ. ಸೊ ಗೈಸ್, ಯಾಕೋ ರ್ಯಾಪಿಡೋನ ಬುಕ್ ಆಗ್ತಿಲ್ಲ. ಸೋನಕ್ಕ ನಮ್ಮ ಕೆಲಸದಿಂದ ಸೋನಕ್ಕ ಮನೆ ಹತ್ರ ಬುಕ್ ಮಾಡ್ತೀನಿ, ರ್ಯಾಪಿಡೋನ ಬುಕ್ ಆಗ್ತಿಲ್ಲ. ಇನ್ನೇನು ನಡ್ಕೊಂಡು ಹೋದರೆ 5 ನಿಮಿಷ 10 ನಿಮಿಷ ಅಷ್ಟೇ ನಡ್ಕೊಂಡು ಹೋಗೋಕ್ಕೆ. ಇನ್ನೇನು ನಡ್ಕೊಂಡೋದ್ರೆ ಹೋಗೋಣ ಬಂದರೆ ಸುಮ್ಮನೆ ಅಲ್ಲಿಗೆ ಏನಕ್ಕೆ 50 ರೂಪಾಯಿ 60 ರೂಪಾಯಿ ಕೊಡೋದು, ನಡೆದಷ್ಟು ಒಳ್ಳೇದಲ್ಲ. ಅದಕ್ಕೆ ನಡ್ಕೊಂಡು ಹೋಗ್ಬಿಡ್ತೀನಿ 5-10 ನಿಮಿಷ ಅಷ್ಟೇ ನಡ್ಕೊಂಡು ಹೋದರೆ. ಸೊ ಬನ್ನಿ ಹೋಗುವ. ಆ್ಯಂಡ್ ಎಲ್ಲರಿಗೂ ಇವಾಗ ಇವ್ರಿಗೆಲ್ಲರಿಗೂ ಹೇಳ್ಬೇಕು ನಾನು, ಸೋನಕ್ಕ ಏನಾದರೂ ಫೋನ್ ಮಾಡಿದ್ರೆ ಗೊತ್ತಿಲ್ಲ ಅಕ್ಕ ಅಂತ ಹೇಳೋಕ್ಕೆ. ಏನಕ್ಕಂದರೆ ಸೋನಕ್ಕ ನನ್ನ ಪ್ರಕಾರ ಫೋನ್ ಮಾಡೇ ಮಾಡುತ್ತೆ ನನಗೆ. ಬನ್ನಿ ನೋಡೋಣ ಫಸ್ಟ್ ಏನು ಕತೆ ಅಂತ. ಫಸ್ಟ್ ಅಲ್ಲಿ ಹೋಗ್ಬೇಕು ನಾನು. ಗಾಡಿ ಇಲ್ಲಿಕ್ಕಲ್ಲ, ಬೇರೆ ಕಡೆ ಬಚ್ಚಿಕ್ತೀನಿ ಅಂತೂ. ನೋಡೋಣ ಎಲ್ಲಿಕ್ಕುತ್ತೆ ಏನು ಕತೆ ಅಂತ. ಎಲ್ಲಾದರೂ ಇರಲಿ ಗೈಸ್, ಇವತ್ತು ಹುಡುಕ್ಬಿಟ್ಟು ಗಾಡಿ ತೆಗಿಯೋದು. ಇನ್ನೂ ಮಲಗಿರುತ್ತೆ ಸೋನಕ್ಕ. ಬನ್ನಿ ನೋಡೋಣ. ಗೈಸ್ ಏನು ಗೊತ್ತಾ ಸೀನು, ನನ್ನ ಫೋನಲ್ಲಿ ನೆಟ್ ಪ್ಯಾಕ್ ಹಾಕೋಬೇಕು. ನೋಡಿದ್ರೆ ನೆಟ್ ಪ್ಯಾಕ್ ಖಾಲಿ ಆಗೋ ವೆಹಿಕಲ್ ಕೊಟ್ಟರೆ ವೈಫೈ ಇರುತ್ತೆ. ಸೊ ಅದು ವೈಫೈ ನೆಟ್ ಪ್ಯಾಕ್ ಹಾಕ್ಕೊಳ್ಳೋದೇ ಮರ್ತದೆ. ಎಲ್ಲಿ ಬಂದು ನೋಡಿದ್ರೆ ವೈಫೈನ ನೆಟ್ಟೇ ಹಾಕ್ಕೊಂಡಿಲ್ಲ. ಏನು ಮಾಡಬೇಕು ಗೊತ್ತಾಗ್ತದೆ. ಬನ್ನಿ ನೋಡೋಣ. ಸೊ ಓಕೆ ಗೈಸ್, ನಾನು ಫೈನಲಿ ಗಾಡಿನೇ ಎತ್ಕೊಂಡು ಬಂದೇ ಬಿಟ್ಟೆ ನಾನು. ಯಾಕಂದ್ರೆ ಅದೆಲ್ಲ ಬ್ಲಾಗ್ ಮಾಡಿಲ್ಲ. ನಾನು ಯಾರೋ ಫೋನ್ ಮಾಡಿದ್ದೆ, ಮಾತಾಡ್ಕೊಂಡು ಇದ್ದೆ. ಸೊ ಅದಕ್ಕೆ ಗಾಡಿ ನನಗೆ ಎತ್ಕೊಂಡು ಬಂದ್ಬಿಟ್ಟೆ. ಮಜಾ ಬರುತ್ತೆ ಗಾಯ್ಸ್, ಇವಾಗ ಮಜಾ ಬರುತ್ತೆ. ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಸೋನಕ್ಕ ನನಗೆ ಫೋನ್ ಮಾಡುತ್ತೋ ಇಲ್ಲಾಂದರೆ ಯಾರಿಗಾದ್ರೂ ಫೋನ್ ಮಾಡಿ ತಿಳ್ಕೊಳುತ್ತೋ ಅಂತ ಡೌಟು. ಫಸ್ಟ್ ಸೋನಕ್ಕ ನಂಗೆ ಫೋನ್ ಮಾಡುತ್ತೋ ಇಲ್ಲ ನೋಡಬೇಕು. ಸೋನಕ್ಕ ಫೋನ್ ಮಾಡೋಗಂಟ ನನಗೆ ಏನು ಕತೆ ಅಂತಲೂ ಗೊತ್ತಿಲ್ಲ. ದೆನ್ ಮನೆಗೆ ಹೋಗಿ ನಾನು ರೆಡಿಯಾಗಿ ಸಿಗ್ತೀನಿ. ಸೋನಕ್ಕ ಏನಾದರೂ ಫೋನ್ ಮಾಡಿದ್ರೆ ನಿಮಗೆ ನಾನು ಹೇಳ್ತೀನಿ. ಹೋಗೋಣ ಫಸ್ಟು. ಬೆಳ್ಳಕ್ಕಾಗಕ್ಕ ಗುಳ್ಳೆ ಹೋಗೋಕ್ಕೆ ತೋರಿಸು. ನೋಡ್ರಿ ಗೈಸ್, ನವ್ಯ ಬೆಳ್ಳಕ್ಕಾಗಕ್ಕೆ ಏನೇನೋ ಪ್ರಯೋಗ ಮಾಡ್ತಾರೆ. ಅದು ನೀನು ನಂಗೆ ಗೊತ್ತು ಬಿಡು, ಬೆಳ್ಳಕ್ಕೆ ಹಾಕೋಕ್ಕಿರೋದು. ನೀನೇನೇ ಚಿಕ್ಕಬಿಡ್ರೆ ಹಾಕಿದ್ರೆ ನೀನು ಕಪ್ ಕಲರ್ ಇರೋದು, ತಲೆ ಕೆಡಿಸ್ಕೋಬೇಡ. ಓಕೆ ಗೈಸ್, ನಾನು ಫೈನಲ್ ಅದಕ್ಕೆ ಮನೆ ಹತ್ರ ಬಂದೆ. ಸೋನಕ್ಕ ಫೋನ್ ಇನ್ನೂ ಎದ್ದೇ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಎದ್ದರೆ ಪಕ್ಕ ಫೋನ್ ಮಾಡೇ ಮಾಡುತ್ತೆ. ಐ ಆಮ್ ವೆರಿ ಎಕ್ಸೈಟೆಡ್, ಏನಾಗುತ್ತೆ ಏನು ಕತೆ ಅಂತ. ಬನ್ನಿ ನೋಡೋಣ. ಓಕೆ ಗೈಸ್, ಸೋನಕ್ಕ ಲಾಸ್ಟಿಗೂ ಫೋನ್ ಮಾಡಿಲ್ಲ. ಸೊ ನಾನೇ ಫೋನ್ ಮಾಡಿದ್ದೆ, ಹಿಂಗೆ ಹೋಗಬೇಕು ಪ್ಲೀಸ್ ಬಾಕ ಅಂತ. ಹ್ಞೂ ಸರಿ ಅಂತು. ಕೆಳಗಡೆ ಬಂದು ಗಾಡಿ ನೋಡ್ತು, ಗಾಡಿ ಇಲ್ಲ ಅಲ್ಲಿ. ಸೋನಕ್ಕ ನಂಬ್ತಾನೆ ಇಲ್ಲ. ನಾನೇ ಎತ್ಕೊಂಡಿದ್ದೀನಿ ಅನ್ಕೋಬಿಟ್ಟೆ ಸೋನಕ್ಕ. ಬಟ್ ನಾನು ಫುಲ್ ಹೇಳ್ಬಿಟ್ಟಿದ್ದೀನಿ ನನ್ನ ಹತ್ರ ಇಲ್ಲ ಗಾಡಿ, ನನ್ನ ಹತ್ರ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅವಾಗ ನಂಬ್ತಾ ಇಲ್ಲ. ಏನು ಮಾಡೋದು ಇವಾಗ? ಬಾಲಿ ಎದುರುಗಡೆ ಮನೆ ಕ್ಯಾಮ್ರಾ ಚೆಕ್ ಮಾಡಿಸ್ಬೇಕು ಅಂತ ಹೇಳ್ತು. ಸರಿ ನಾನು ಬರ್ತಿರು ಅಂತ ಹೇಳಿದೆ, ಬೇಡ ಅಂತು. ಅದಕ್ಕೆ ಇವಾಗ ನಾನೇ ಹೋಗ್ತಾ ಇದ್ದೀನಿ. ನನಗೆ ನಾನು ಹೇಳ್ತಾ ಇದ್ದೀನಿ ಎಲ್ಲಿಗೂ ಹೋಗ್ಬೇಕು ನಾನು, ಆಟ ಆಡಬೇಡ ಅಂತ. ನೋಡೋಣ ಅಲ್ಲಿ. ಸೋನಕ್ಕ ನಂಬ್ತಾ ಇಲ್ಲ, ನಾನೇ ಎತ್ಕೊಂಬಂದಿರೋದು ಅನ್ಕೋಬಿಟ್ಟೈತೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಕತೆ, ನಂಬೈತೋ ಇಲ್ಲೋ ಅಂತ. ಇವಾಗ ಹೆಂಗೆ ನಂಬ್ಸೋದು ಸೋನಕ್ಕಂಗೆ ಗೈಸ್? ಇರೋರು ಬರೋರ ಮೇಲೆ ಎಲ್ಲ ಹಣೆ ಇಕ್ಬಿಟ್ಟಿದ್ದೀನಿ ಗೈಸ್. ಪಾಪ ನಾವು ಬೇಗ ಫೋನ್ ಕೊಡೋದು, ನಾವೇ ಜೊತೆ ಮಾತಾಡ್ತಾ ಇದ್ರೆ ಪಾಪ ಬೇರೆ ಸೋನಕ್ಕ ಆಮೇಲೆ ನಿನ್ನಗೂ ಇಲ್ಲ ಹಾಕೋ ಗಾಡಿ ಅಂದ್ಬಿಡೈತೆ. ಪಾಪ ನನ್ನಿಂದ ಇವಾಗ ನವ್ಯ ಬೇಜಾರಾಗ್ಬಿಟ್ಟಿದ್ದಾರೆ.
ಸೊ ಬನ್ನಿ ಇವಾಗ ಸೋನು ಅಕ್ಕ ಮನೆ ಹತ್ರ ಹೋಗೋಣ. ನೆಕ್ಸ್ಟ್ ಏನು ಕತೆ ನೋಡೋಣ. ಗೈಸ್ ನಾನು ಫೈನಲಿ ಸೋನು ಅಕ್ಕ ಮನೆ ಹತ್ರ ಆಲ್ಮೋಸ್ಟ್ ಬಂದೆ. ಗಾಡೀಲಿ ಒಂದು ಮರದ ಕೆಳಗಡೆ ಹಾಕಿದ್ದೀನಿ ಆ್ಯಂಡ್ ಬೀಗನ ಅದ್ರೊಳಗಡೆ ಇಕ್ಕಿದ್ದೀನಿ. ಥ್ಯಾಂಕ್ ಗಾಡ್ ಯಾರಾದರೂ ಬಂದು ಎತ್ಕೊಂಡು ಹೋಗಿ ದಿಲ್ದಿರ ಸಾಕು. ಬನ್ನಿ ಇವಾಗ ಸೋನು ಅಕ್ಕ ಮನೆ ಹತ್ರ ಹೋಗ್ತಾ ಇದ್ದೀನಿ. ಸೋನು ಅಕ್ಕಂಗೆ ಒಂದು ಕತೆ ಕಟ್ಟಬೇಕು. ಇಷ್ಟು ಬೇಗ ಹೆಂಗೆ ಬಂದೆ ಅಂದರೆ ಏನೋ ಒಂದು ಹೇಳಬೇಕು ಅಂದರೆ ಫಸ್ಟ್ ಒಂದು ವಾಟರ್ ಬಾಟ್ಲ್ ತೊಗೊಂಡೋಗೋಣ. ಫೈನಲ್ ನಾನು ಸೋನು ಅಕ್ಕ ಮನೆ ಹತ್ರ ಬಂದೆ. ಸೋನು ಅಕ್ಕ ಕಾಣಿಸ್ತಿಲ್ಲ ಈ ಗಾಡಿ. ನನಗೂ ಯಾಕೋ ಭಯ ಆಗ್ತೈತೆ. ಎಲ್ಲನೂ ತಮಾಷೆ ಅನ್ಕೋಬಿಟ್ಟವ್ರು. ನಾನು ಯಾವಾಗೂ ತಮಾಷೆ ಮಾಡೋಕ್ಕೆ ಮುಚ್ಚಾನ. ನಾನು ತಮಾಷೆ ಮಾಡಿಬಿಡಾಕು ಎಲ್ಗೂ ಹೋಗ್ಬೇಕಪ್ಪ. ನಾನು ಮಾಡೋ ಥರ ಕಾಣಿಸ್ತೈತೆ ಅಕ್ಕು ನಿಮ್ಗೆ ಅಕ್ಕು. ಯಾರು ನಿಜ ಏನು ಆಟ ಆಡ್ತಾ ಇದ್ಯಾಕ ನೀನು? ಸರಿ ಬಾ, ಸರಿ ಚೆಕ್ ಮಾಡಿಸಿ ನಾನು ನೋಡ್ಬೇಕು ಇವಾಗ ಯಾಕಂದ್ರೆ ಮತ್ತೆ ನಾನು ಎತ್ಕೊಂಡಿಲ್ಲ. ಏನು ತಮಾಷೆ ಮಾಡ್ತಾ ಇದ್ಯಾಕ ನಾನು? ಯಾವುದು ಫಸ್ಟ್ ಕ್ಯಾಮ್ರಾ ಚೆಕ್ ಮಾಡ್ಸಂಬ ಆಮೇಲೆ ನೋಡು ಅಂದ್ಮೇಲೆ ಗಾಡಿ ಜೊತೆ ಗಾಡಿ ಹೆಲ್ಮೆಟು ಹೊಂಟೋಯ್ತು ಬಬ್ಲುದದು. ಇವಾಗ ಬಬ್ಲು ನನಗೆ ಕೆಡ್ದಲ್ಲ ಹೆಲ್ಮೆಟು ಹೋಯ್ತು ಗಾಡಿ. ಸೋನು ಅಕ್ಕ ಒಂದೊಂದಲ್ಲ ಅಪ್ಪ ಮಾಡೋದು. ಎಲ್ಗಾದ್ರು ಹೋಗೋ ಟೈಮಲ್ಲಿ ಹಿಂಗೆ ಮಾಡುತ್ತೆ. ಹೆಲ್ಮೆಟ್ ಇಲ್ಲ ಐತೆ ಗಾಯ್ಸ್. ಇಲ್ಲಿಂದ ಎಲ್ಲೂ ಹೋಗಲ್ಲ ವಸ್ತು ಅಂತ ಗಾಡಿನೇ ಹೋಗೈತಲ್ಲಿ. ಅಲ್ಲ ಅದು ಹೆಲ್ಮೆಟೇ ಎತ್ಕೊಂಡು ಹೋಗಿಲ್ಲ, ಕೈಲಿ ಹಿಂಗೆ ಹಿಡ್ಕೊಂಡು ಹೋಗ್ಬಿಡ್ಬೋದು. ಅಷ್ಟು ದೊಡ್ಡ ಗಾಡಿ ಎತ್ಕೊಂಡು ಹೋಗ್ತಾರೇನೋ. ಏನೋ ಹೇಳ್ತಿಯಲ್ಲ, ಎಲ್ಲಿ ನೋಡೋ ಕ್ಯಾಮ್ರಾ ಅಲ್ಲಿ ನೋಡೋ. ಸರಿ ಬಾ ಚೆಕ್ ಕೇಳ್ಸೋಣ ಬಾ. ಆಯ್ತು ಹೋಗಿ ಕೇಳ್ಕೊಂಡಾದ್ರು ಹೋಗ್ತಾರೆ ಕಂಡವ್ರ ಮನೆಗೆ. ನೀನು ಕಳ್ಸು, ನೀನು ಗಾಡಿ ಕಲ್ದೋಗ. ವಿಡಿಯೋ ಎಲ್ಲ ಬೇಡ, ಏನು ಹೇಳ್ತಿದ್ರಲ್ಲ? ಏನಿಲ್ಲ ಪ್ರಶಾಂತ, ಇವಾಗ ಗಾಡಿ ಕಾಣಿಸುತ್ತೆ ಹೆಂಗೆ ಗೊತ್ತಾ? ಕೈ ಇಟ್ಕೋಬೇಕು, ಹಸ್ತದ್ಮೇಲೆ 2 ಕರ್ಪೂರ ಇಡುತ್ತಕ್ಕ. ಬೆಂಕಿ ಹಚ್ಚಿದ್ರೆ ಆ ಬೆಂಕಿಯಲ್ಲೇ ಕಾಣಿಸ್ತಿರುತ್ತೆ ನಿನ್ ಗಾಡಿ ಎಲ್ಲಿರುತ್ತೆ ಅಂತ. ಅದ್ ನನ್ ಗೊತ್ತು, ಮಂತ್ರ ಹೇಳ್ಕೊಡ್ತೀನಿ. ಯಾಕೆ ಹಚ್ತೀಯನಕ್ಕ ನೀನು? ನಂಗೆ ಇವಾಗ ಇಷ್ಟೊತ್ತು ನಗು ಬಂದಿಲ್ಲ. ನಂಗೆ ಇವಾಗ ನಗು ಬಂದೈತೆ ನಂಗೆ. ಯಾವ್ದು ಚಿಕ್ಕ ಮಕ್ಕಳ ಥರ ಇದು. ಗುಂಡಿಂಗ್ ಹೇಳತ್ತರ ಸರಿ ಗುಂಡಿಂಗ್ ಹೇಳತ್ತರ ಹೇಳ್ತಾ ಇದ್ದೀರ ನಂಗೆ. ಪ್ರಶಾಂತಿನ ಕೈ ಮೇಲೆ ಹಚ್ಬೇಕು ತಾನೆ ಇದೆಯಾ ಪ್ರಶಾಂತ? ನನ್ಗೂ ಹಂಗೆ ಅನ್ಸ್ತೀನಿ, ಫುಲ್ ಹ್ಯಾಪಿ ಆಗಿದೆಯಾ. ಅಲ್ಲ ಇಷ್ಟೊತ್ತು ಬೇಜಾರಲ್ಲಿದ್ದೆ, ನೀವು ಹೇಳಿದ್ ಸ್ವಲ್ಪ ಮುಗ್ದ ನಗು ಬಂತು. ಪ್ರಶಾಂತಿನ ಕೈ ಮೇಲೆ ಹಚ್ಬೇಕು ತಾನೆ ಅದನ್ನ. ಏನಕ್ಕೆ ನನ್ನ ಕೈ ಮೇಲೆ ಏನಕ್ಕೆ? ಗಾಡಿ ಹೆಸರು, ಗಾಡಿ ಯಾರ ಹೆಸರಲ್ಲ ಆಯ್ತು ಅವ್ರ ತಾನೆ ನೆನೆಸ್ಬೇಕು. ಪಾಪ ಇವಾಗ ಈ ಗಾಡಿ ಹೆಸರಲ್ಲಿ ನಮ್ಗೆ ಲೋನ್ ಕೊಡಲ್ಲ ಅಂತ ಈಸ್ಕೊಟ್ಟಿರ್ತಾರೆ, ಅವ್ರನ್ನ ಹಚ್ಬಾರ್ದು. ಇವಾಗ ಪೂಜೆ ಎಲ್ಲ ಮಾಡಿಸಿ ಓಡಿಸ್ತಿರೋದು ಯಾರು? ಯಾರು? ನೀನೇ ಹಚ್ಬೇಕಾಗುತ್ತೆ ಅಷ್ಟೇ. ನೋಡಿ ನಿನ್ ಕೈ ಮೇಲೆ ತಮಾಷೆ ಅನ್ಕೊಂಡ್ಬಿಟ್ಟಿದ್ದೀರ ನೀವು. ಅಟ್ಲೀಸ್ಟ್ ಹೆಲ್ಪ್ ಆದ್ರೂ ಮಾಡ್ಬೇಕು ತಾನೆ ಹುಡುಕಕ್ಕೆ. ನಾನು ಕರಿತಾನೆ ಇದ್ದೀನಿ, ಬಾಕ ಹೋಗ್ಲಿ ಅಂದ್ರು ನೀವು ಅಕ್ಕನೂ ಬರ್ತಾ ಇಲ್ಲ. ನಾನು ಹೋಗಲ್ಲ ಈ ಬಿಸಿಲಲ್ಲಿ. ನೋಡ್ರಿ ನಾನು ಕರಿತಾನೆ ಇದ್ದೀನಿ, ಬರ್ತಾನೂ ಇಲ್ಲ ಅಕ್ಕ. ನೀನ್ ಮತ್ತೆ ಸೀರಿಯಸ್ ಆಗ್ಬಿಟ್ಟಾ? ಪ್ರಶಾಂತ ನೀನ್ ಸುಳ್ಳು ಹೇಳ್ತಿದ್ದೆ ಅಂತ ಅಕ್ಕ ಬರ್ತಾ ಇಲ್ಲ. ಅದೇ ಮಾಡ್ತಾ ಇರೋದು ಅವನು. ಏನ್ ಹೊಸ್ತಾಗ್ ಮಾಡ್ತಾವನ? ಆ ನರ್ಸಿಂಗ್ ಮಾಡಿದ್ದ ನೋಡು ಗಾಡಿ, ಹಂಗ ಅನ್ಕೋಬಿಟ್ಟವನು ಇವನು. ಗೈಸ್ ಫೈನಲಿ ನಾನು ಬಬ್ಲು ಅಂತೀನಿ, ಸೋನು ಅಕ್ಕ ಫೈನಲಿ ನಾನು ನಂಬೇ ಇಲ್ಲ, ನಾನು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ ಅಂದ್ಕೊಂಡೈತೆ. ಸೊ ಇವಾಗ ಇಲ್ಲಿ ಇಷ್ಟೊತ್ತಿದ್ದು ಇದು ಬೋರ್ ಆಗುತ್ತೆ, ಅಕ್ಕನೂ ನಂಬಿಲ್ಲ. ಸೊ ಅದರಿಂದನೇ ಇವಾಗ ನಾನು ಬಬ್ಲು ಬರ್ತಾವೆ ನಾನು ಪಿಕ್ ಮಾಡೋಕ್ಕಂತ ಹೇಳಿದ್ದೀನಿ. ಇವಾಗ ನಾನು ನಡ್ಕೊಂಡೆ ಹೋಗ್ತಾ ಇದ್ದೀನಿ, ಗಾಡಿಯಲ್ಲಿ ಬಿಟ್ಟಿದ್ನಲ್ಲ, ಆಮೇಲೆ ಬಂದು ಎತ್ಕೊತೀನಿ. ಇವಾಗ ಸ್ವಲ್ಪ ಮನೆಗೆ ಹೋಗಿ ರೆಸ್ಟ್ ಮಾಡಿ ಏನು ಸಾಯಂಕಾಲ ನೋಡೋಣೇನು ಅಂತ. ಬನ್ನಿ ಗಾಯ್ಸ್, ನಾನು ಎಲ್ರಿಗೂ ಹೆಂಗೆ ಮಾಡಿಬಿಟ್ಟಿದ್ದೀನಿ ಅಂದರೆ ಲಿಟ್ರಲಿ ನಿಜ ಹೇಳಿದ್ರು ಯಾರೂ ನಂಬೋರಿಲ್ಲ ಗಾಯ್ಸ್. ಹಂಗಾಗ್ಬಿಡೈತೆ ನನ್ನ ಬಾಳು. ಅಳೋಕ್ಕಾಗದೆ, ನಗೋಕ್ಕಾಗದೆ, ಸಾಯೋಕ್ಕಾಗದೆ ನಾನು ಬಾಳಿ ಇಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ರು ಅಕ್ಕ ನಂಬ್ತಾನೆ ಇಲ್ಲ ಅಂದಮೇಲೆ ಗಾಯ್ಸ್ ಯೋಚನೆ ಮಾಡಿರಿ ಇನ್ನು ಯಾವ ಥರ ಹೆಂಗೆಲ್ಲ ಹಿಂಸೆ ಕೊಟ್ಟಿರ್ಬೋದು ನನ್ನ ಸೋನು ಅಕ್ಕಂಗೆ. ಗಾಡಿ ಏನು ರಿಯಲಾಗಿ ಏನಾದರೂ ಆಗೋದ್ರೆ ಹೆಂಗೆ ಕತೆ? ಯಾವಾಗಲೂ ಪ್ರ್ಯಾಂಕ್ ಅನ್ಕೊಬಿಟ್ರೆ ಏನು ಮಾಡೋದು ಗೈಸ್? ಮಾಡಬಾರ್ದು ಅನ್ಕೊತೀನಿ. ಏನು ಮಾಡೋಕ್ಕಾಗಲ್ಲ, ಅವಾಗ ಆಗ್ಬಿಡುತ್ತೆ.
ಕಮ್ಮಿ ಮಾಡ್ಬೇಕು ಗೈಸ್, ಅದನ್ನೇ ಕೊಡೋದು ಕಮ್ಮಿ ಮಾಡಬೇಕು. ನಂಗೆ ಇನ್ನೊಂದೇನು ಭಯ ಅಂದರೆ ಗಾಡಿ ಬೇಗ ಪಾಕೆಟಲ್ಲಿ ಇಟ್ಬಿಟ್ಟಿದ್ದೀನಿ, ನೋಡೋಣ ಅಲ್ಲೇನು ಕತೆ ಅದು ಅಂತ. ಅವ್ರು ತುಂಬ ಬಿಸಿಲೈತೆ ಗೈಸ್, ಬನ್ನಿ ಹೋಗೋಣ. ಹೆಲ್ಮೆಟ್ ಹೊಡೆದಾಕ್ಬಿಟ್ಟು ಮನೆ ಹೆಲ್ಮೆಟ್ ಹೊಡೆದಾಕಿದ್ರೆ ಇರ್ತಾನೆ 500 ರೂಪಾಯಿ ಫೈನ್ ಹಾಕಿ ಕಳ್ಸೋದ್ರೆ ಅಂತ ಏನೋ ಬೈದ್ರಂತೆ, ಏನೋ ಹೆಲ್ಮೆಟ್ ಹೋಗ್ತಿದೆ ಹೋಗ್ತಿದ ಅಂದ್ರಂತೆ. ಹೆಲ್ಮೆಟ್ ಎತ್ತಿ ಪೊಲೀಸರ ಮುಂದೆ ಹೊಡೆದಾಕ್ಬಿಟ್ಟನೆ. ನಾನು ಮತ್ತೆ ದುರಾಚಾರ ತೋರಿಸ್ತೀಯ ಇರಲಿಲ್ಲ ಅಂದ್ಬಿಟ್ಟು ಕೂರಿಸ್ಕೊಂಡು ಅವರು 500 ಕಿತ್ಕೊಂಡು ಕಳ್ಸೋರೆ. ಬೇಕಾಗಿತ್ತು ನಮಗೆ ಅಲ್ಲಿ ಯಾರಿಗೆ ಪೊಲೀಸರಿಗೆ, ನನಗೆ ಹೊಡಿಯೋರು ಗಾಡಿ ಸೀಸ್ ಮಾಡಿ ಏನು ಮಾಡೋದು ನಾವು ಕೆಲಸ ಅಣ್ಣ. ಹೆಂಗೋ ಒಳ್ಳೆ ಪೊಲೀಸ್ ಅದಕ್ಕೆ 500 ರೂಪಾಯಿ ಫೈನ್, 500 ರೂಪಾಯಿ ಕಿತ್ಕೊಂಡವ್ರೆ. ಇಲ್ಲ ಲೈಸೆನ್ಸ್ ಅಣ್ಣ 5,000 ಅಣ್ಣ ಇದ್ದಿದ್ದು ತೋರಿಸ್ತಾವನು. 5,000 ಇದ್ದಿದ್ದು ಹಂಗೆ 500 ರೂಪಾಯಿ ಒಳ್ಳೆ ಬಿಟ್ಟು ಕಳ್ಸೋನು, ಹಂಗೆ ಒಳ್ಳೆ ಪೊಲೀಸು. ಸೊ ಗೈಸ್, ನಾನು ಫೈನಲಿ ಮನೆಗೆ ಬಂದಿದ್ದೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಮಲ್ಕೋಬೇಕು ಅಂತಲೇ ಬಂದಿದ್ದು. ಆ್ಯಂಡ್ ಎಡಿಟಿಂಗ್ ಬೇರೆ ಇತ್ತು, ಅದಕ್ಕೋಸ್ಕರ ಮಲಗಿಲ್ಲ. ಆ್ಯಂಡ್ ಮಲ್ಗನ ಅಂದ್ಕೊಂಡೆ, ಆ್ಯಂಡ್ ಮಲ್ಕೊಬಿಟ್ರೆ ಎದೋಳೋದು ನಂಗೆ ಗೊತ್ತಾಯ್ತು, ಎದೋಳೋದೇ ಇಲ್ಲ ನಾನು ಮಲ್ಕೊಂಡ್ರೆ. ಆಮೇಲೆ ಸುಮ್ಮನೆ ಡೇ ವೇಸ್ಟ್ ಆಗುತ್ತೆ. ನನಗೆ ಆ ಟೆನ್ಷನ್ ಆಗೋದೆ ಗೈಸ್. ಗಾಡಿ ನಾನು ಯಾವಾಗ ತಂದು ಇಲ್ಲಿ ಬಿಟ್ಟೆ ಅಂತ, ನಾನು ಅವಾಗಲೇ ಅಲ್ಲಿ ತಂದು ಬಿಟ್ಟಿದ್ದಿದ್ದು. ಇಲ್ಲೈತೆ ಗಾಡಿ, ನಾನು ಭಯನೇ ಬಿಡೋದು. ಸೊ ಅದೇ ಗೈಸ್, ಮಲ್ಕೊಂಡ್ರೆ ಆಮೇಲೆ ಸುಮ್ಮನೆ ಕೆಲಸ ಆಗಲ್ಲ ಅಂದ್ಕೊಂಡು ಆಚೆ ಬಂದೆ. ಬನ್ನಿ ನೋಡೋಣ ನೆಕ್ಸ್ಟ್ ಏನು ಪ್ಲ್ಯಾನು ಅಂತ. ಸೋನು ಅಕ್ಕ 5 ಗಂಟೆ ಮೇಲೆ ಹೋಗಿ ಸ್ವಲ್ಪ ನಂಬಿರೋ ಥರ ಐತೆ ನನ್ನ ಪ್ರಕಾರ. ಸೋನು ಅಕ್ಕ ಒಂದು 10% ನಂಬೈತೆ ಅಂದ್ಕೊಳ್ರಿ. ಅದಕ್ಕೆ ಸಾಯಂಕಾಲ ಹಬ್ಬ ಅಲ್ಲಿ ಕ್ಯಾಮ್ರಾ ಚೆಕ್ ಮಾಡಿಸೋಣ ಆ್ಯಂಡ್ ಕಂಪ್ಲೇಂಟ್ ಕೊಡೋಕೆ ಹೋಗೋಣ ಅಂದೈತೆ. ಬನ್ನಿ ನೋಡೋಣ. ಇವಾಗ ಒಂದು ಸಲ ಫೋನ್ ಹಾಕ್ತೀನಿ ಸೋನು ಅಕ್ಕಂಗೆ, ಏನು ಅಂತ ನೋಡೋಣ. ಸೊ ಗಾಯ್ಸ್, ಸೋನು ಅಕ್ಕ ಫೋನ್ ಮಾಡಿದ್ರೆ ಫೋನ್ ಎತ್ತೀರಿ, ಗಾಡಿ ಹೇಳ್ದೋಗೈತೆ ಅಂತ ಹೇಳ್ತಾ ಏನು ಅಕ್ಕ ಫೋನ್ ನಂಬೂ ಇಲ್ಲ. ಏನೋ ಲೈಟಾಗಿ ನಂಬಿತ್ತು ಫೋನ್ ಮಾಡಿದಾಗ. ಸಾಯಂಕಾಲ ಹಬ್ಬ ಕ್ಯಾಮ್ರಾ ಚೆಕ್ ಮಾಡಿಸ್ತೀರಿ, 5 ಗಂಟೆಗೆ ಟೆನ್ಷನ್ ಕಂಪ್ಲೇಂಟ್ ಕೊಡೋಕೆ ಹೋಗೋಣ ಅಂತು ಫೋನಲ್ಲಿ. ಮತ್ತೆ ಫೋನ್ ಮಾಡ್ತೀನಿ, ಫೋನ್ ಎತ್ತಿಲ್ಲ. ಸೊ ಅದಕ್ಕೆ ನಾನೇ ಸೋನು ಅಕ್ಕ ಮನೆ ಹತ್ರ ಬಂದುಬಿಟ್ಟೆ. ಹೇಳ್ದಿನ ನೋಡೋಣ. ಗಾಯ್ಸ್ ಹೋಗ್ರಿ ಗಾಯ್ಸ್ ಬೇಜಾರಾಗ್ಬಿಡೋದು ಗಾಯ್ಸ್. ಎಷ್ಟು ನಾಲ್ಕೊಂಡು ಚಪ್ಪಲಿ ಬಿಚ್ಚಿಟ್ಬಿಡ್ತೀನಿ ಇಲ್ಲಿ. ಏನಕ್ಕ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲಕ್ಕ. ಲೇ ಏನೋ ಇದು ನನಗೆ ಹುಷಾರಿಲ್ಲ, ನೀನು ತಲೆ ತಿನ್ಬೇಡ. ಅಕ್ಕೋ ಏನು ತಮಾಷೆ ಮಾಡ್ತಾ ಇಲ್ಲ.
ಹಾಯ್ ಮಾಡಲ್ಲ ನೀನು? ಎಷ್ಟು ವರ್ಷ ಆದಮೇಲೆ ನನ್ನ ವೀಡಿಯೋದಲ್ಲಿ ಕಾಣಿಸ್ಕೊತಾ ಇದೆಯಾ ನೀನು? ಅವತ್ತು ಯಾವತ್ತು ಅಣ್ಣನ ಫಸ್ಟ್ ಕ್ಲಾಸ್ ಸೇರ್ಕೊಂಡಿದ್ದೆ. ಇನ್ನು ಯಾವತ್ತೇನಾ? ಓಕೆ ಗೈಸ್, ನಾನು ಫೈನಲಿ ಸೋನು ಅಕ್ಕ ಮನೆ ಹತ್ರದಿಂದ ಕೆಲ್ಸಕ್ಕೆ ಬಂದೆ ಆ್ಯಂಡ್ ಪ್ರ್ಯಾಂಕ್ ಮಾಡೋಣ ಅಂತ ಹೋಗ್ತೀನಿ ಗೈಸ್. ಒಂದು ಪ್ರ್ಯಾಂಕು ಫೇಲ್ಯೂರ್ ಆಗುತ್ತೆ, ಇಲ್ಲಾಂದರೆ ರಿಟರ್ನ್ ನನ್ನ ಮೇಲೇ ಆಗುತ್ತೆ. ಏನಕ್ಕೆ ಹಿಂಗಾಗುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ಅದು ಬಿಟ್ಟರೆ ಗೈಸ್ ನನಗೆ ಏನು ಪ್ರ್ಯಾಂಕ್ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಏನೂ ಗೊತ್ತಾಗ್ತಿಲ್ಲ. ಸೊ ಆದಷ್ಟು ನಿಮಗೆ ಏನು ಐಡಿಯಾ ಗೊತ್ತೋ ಆದಷ್ಟು ಕಮೆಂಟ್ ಮಾಡಿ. ಸೊ ನೀವು ಮಾಡಿರೋ ಕಮೆಂಟ್ ನೋಡಿಕೊಂಡು ಆಲ್ಮೋಸ್ಟ್ ನನಗೆ ಏನಾದರೂ ಐಡಿಯಾ ಬರುತ್ತೋ ಏನೋ ಅನ್ನೋ ಸ್ವಲ್ಪ ಐಡಿಯಾ ಆದರೂ ಬರುತ್ತೆ ಗೈಸ್ ನೀವು ಮಾಡೋ ಕಮೆಂಟಿಂದ. ಸೊ ಅದಕ್ಕೆ ನೀವೇನಾದರೂ ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ ಕಮೆಂಟ್ ಹಾಕ್ರಿ. ನಿಮ್ಮ ಕಮೆಂಟ್ ನೋಡಿಕೊಂಡು ಆದಷ್ಟು ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಅದು ಬಿಟ್ಟರೆ ಗೈಸ್ ಇವಾಗ ನಿಮ್ಗೆ ಹೆಂಗೆ ಹೇಳೋದು ಗೈಸ್, ಇವಾಗ ಏನಾಯಿತು ಅಂದರೆ ಒಂದು ಇನ್ಸಿಡೆಂಟ್ ಆಯಿತು. ಸೊ ನನ್ನ ಲೈಫಲ್ಲಲ್ಲ, ಹಿಂಗೆ ಒಬ್ಬರು ವ್ಯಕ್ತಿ ಬಂದು ನನಗೆ ಒಬ್ಬರು ಹೇಳಿದ್ರು. ಸೊ ಅದನ್ನ ಕೇಳಿದಂಗೆ ಒಂಥರ ಫುಲ್ಲು ಡಿಸ್ಟರ್ಬ್ ಆಗಿಬಿಟ್ಟಿದ್ದೀನಿ ಗೈಸ್, ನಾನು ಫುಲ್ಲು ಡಿಸ್ಟರ್ಬ್ ಆಗಿಬಿಟ್ಟಿದ್ದೀನಿ. ಸೊ ಏನು ವಿಷಯ ಅಂದರೆ ಏನು ಅಂದರೆ ಗೈಸ್, ನೀವು ಹೇಳೋದು ಗೈಸ್, ನಿಮಗೆ ಲೈಫಲ್ಲಿ ನೀವು ಯಾರಿಗಾದ್ರೂ ಲವ್ ಮಾಡ್ತೀರಾ, ಓಕೆ ತಪ್ಪಿಲ್ಲ. ಲವ್ ಮಾಡಿ ಮದುವೆ ಆಗ್ತೀರಾ, ತಪ್ಪಿಲ್ಲ. ಸೊ ಏನು ತಪ್ಪು ಅಂದರೆ ನೀವು ಲವ್ ಮಾಡೋರು ಹುಡುಗಾದ್ರೂ ಇರಲಿ ಹುಡುಗಿಯಾದ್ರೂ ಇರಲಿ, ಚೂಸ್ ರೈಟ್ ಪರ್ಸನ್ ಗೈಸ್. ಲೈಫ್ ಗೈಸ್ ಇದು. ಲವ್ ಅನ್ನೋದು ಒಂಥರ ಎಂಟರ್ಟೈನ್ಮೆಂಟಾಗಿ ಮಜಕ್ಕೋಸ್ಕರ ಲವ್ ಮಾಡೋದಲ್ಲ. ಸೊ ಇದೊಂಥರ ಲೈಫ್ ಇದ್ದಂಗೆ. ಸೊ ಏನು ಹೇಳೋಕ್ಕೆ ಬರ್ತೀನಿ ಅಂದರೆ, ಲವ್ ಮಾಡಿ ಮದುವೆ ಆಗ್ತೀರಾ, ಸೊ ಏನು ಇಲ್ದಿರ ಮದುವೆ ಆಗಬೇಡಿ ಗೈಸ್. ಇವಾಗ ನೀವು ಮದುವೆ ಆಗೋ ಟೈಮಲ್ಲಿ ಅವ್ರನ್ನ ಕರ್ಕೊಂಬಂದು ಸಾಕೋ ಕೆಪಾಸಿಟಿ ಐತೆ, ಚೆನ್ನಾಗಿ ನೋಡ್ಕೊತೀನಿ ಅನ್ನೋದಿದ್ದರೆ ಮಾತ್ರ ಮದುವೆ ಆಗ್ರಿ. ಸುಮ್ಮನೆ ಖಾಲಿ ಕೂತ್ಕೊಂಡು ಮದುವೆ ಆಗಿ ಸುಮ್ಮನೆ ಅವ್ರ ಲೈಫ್ನ ನೀವು ಹಾಳು ಮಾಡೋಕೆ ಹೋಗ್ಬಿಡ್ರಿ. ಆಮೇಲೆ ನಿಮ್ಮ ಲೈಫ್ನ ಒಂಥರ ಹಾಳಾಗ್ಬಿಡುತ್ತೆ. ಜನದ ಮುಂದೆ ತಲೆ ಎತ್ತಿ ತಿರ್ಗಾಡೋಕ್ಕಾಗಲ್ಲ. ನಿಮ್ಗೆ ಇದನ್ನೆಲ್ಲ ಹೇಳೋಷ್ಟು ದೊಡ್ಡವನು ನಾನಲ್ಲ, ಸ್ಟಿಲ್ ಹೇಳ್ಬೇಕು ಅನಿಸ್ತು. ಲೈಫು ಗೈಸ್ ಇದೆಲ್ಲ. ಲವ್ ಅನ್ನೋದು ಬರೀ ಲವ್ ಮಾಡಿ ಮದುವೆ ಆಗೋದಲ್ಲ ಗೈಸ್. ಮದುವೆ ಆದಮೇಲೆ ಲವ್ ಮಾಡಿದ್ಮೇಲೆ ಅವ್ರನ್ನ ಹೆಂಗೆ ಕರೆಕ್ಟಾಗಿ ಚೆನ್ನಾಗಿ ನೋಡ್ಕೊತೀರಿ. ಸೊ ಅದನ್ನು ಡಿಪೆಂಡ್. ಆ ಲವ್ಗೆ ಒಂದು ವ್ಯಾಲ್ಯೂ ಯಾವಾಗ ಗೊತ್ತಾ ಗೈಸ್ ಬರೋದು. ಲವ್ ಮಾಡೋರು ಯಾವಾಗ ಸಾಯಗಂಡ ಚೆನ್ನಾಗಿರ್ತಾರೆ, ಏನೂ ಕಷ್ಟ ಇಲ್ದಂಗೆ, ಏನೂ ನೋವು ಇಲ್ದಂಗೆ ಯಾವಾಗ ಇರ್ತಾರೋ, ಸೊ ಅದಕ್ಕೆ ಲವ್ಗೆ ಅನ್ನೋದು ಒಂದು ವ್ಯಾಲ್ಯೂ ಬರೋದು. ಅದನ್ನು ಬಿಟ್ಟು ಅರ್ಜೆಂಟಲ್ಲಿ ಮನೇಲಿ ಒಪ್ಕೊಂಡಿಲ್ಲ, ಸೊ ಸೀನ್ ಆಯಿತು ಅಂದ್ಬಿಟ್ಟು ಮದುವೆ ಆಗೋದು, ದೆನ್ ಏನು ಇಲ್ದಿರ ಮದುವೆ ಆಗೋದು, ಸುಮ್ಮನೆ ನಿಮ್ಮ ಲೈಫ್ನ ನೀವೇ ಹಾಳು ಮಾಡ್ಕೊಳ್ಳೋದು. ಟೇಕ್ ಇಟ್ ಟೈಮ್, ಚೂಸ್ ರೈಟ್ ಪರ್ಸನ್, ಹ್ಯಾಪಿಯಾಗಿರಿ ಲೈಫಲ್ಲಿ. ಕೇಳಿ ತುಂಬ ಬೇಜಾರಾಯಿತು ಗೈಸ್, ನಿಜವಾಗ್ಲೂ ಡಿಸ್ಟರ್ಬ್ ಆಗಿಬಿಟ್ಟಿದ್ದೀನಿ. ಇದನ್ನ ಕೇಳಿ ತುಂಬ ಡಿಸ್ಟರ್ಬ್ ಆಗಿಬಿಟ್ಟೆ ಗೈಸ್ ಲೈಫಲ್ಲಿ. ನಾನು ಇವತ್ತು ಎಷ್ಟು ಬೇಜಾರಾಗ್ತೈತೆ ಅಂದರೆ, ಸೊ ಇದು ನನ್ನ ಲೈಫಲ್ಲೇ ಆಗೈತೇನೋ ಅನ್ನೋ ಥರ ಫೀಲ್ ಆಗ್ತೈತೆ ಗೈಸ್. ನಿಮ್ಗೆ ಹೇಳೋದಷ್ಟೇ ಗೈಸ್, ಇಷ್ಟೊತ್ತು ಹೇಳಿದ್ನಲ್ಲ. ಸೊ ಟೇಕ್ ಇಟ್ ಟೈಮ್, ಚೂಸ್ ರೈಟ್ ಪರ್ಸನ್. ಲೈಫ್ ಗೈಸ್ ಇದು ಲೈಫ್. ಒಂದೇ ಸಲ ಬರೋದು ಲೈಫ್, ಯಾವಾಗೂ ಬರೋಲ್ಲ, ಸರಿನಾ? ಎಷ್ಟಾದರೂ ಬಿಡ್ರಿ, ಕಷ್ಟ ಬಿಟ್ಟು ಚೆನ್ನಾಗಿರ್ರಿ. ಏನಾದರೂ ಮಾಡ್ಕೊಳ್ಳಿ ಲೈಫಲ್ಲಿ. ಸುಮ್ಮನೆ ಮನೇಲಿ ಒಪ್ಕೊಂಡಿಲ್ಲ ಅಂದ್ಬಿಟ್ಟು ಮದುವೆ ಆಗೋದು, ದೆನ್ ಮದುವೆ ಆದಮೇಲೆ ಸಪ್ರೇಟ್ ಆಗೋದು, ನಿಮ್ಗೆ ಏನು ಹೇಳ್ದಿರಾ ಅರ್ಥ ಆಗಿರುತ್ತೆ ನಿಮ್ಮ ಪ್ರಕಾರ. ನಾನು ಹೇಳಿದ್ದು ಹೆಂಗೆ ಬಿಡಿಸೆಲ್ಲ ಹೇಳೋಕ್ಕಾಗಲ್ಲ ಗೈಸ್. ನನಗೆ ಇನ್ನೂ ಹೆಂಗೆ ಬಿಡಿಸಿ ಹೇಳೋದು ಅಂತ ನನಗೆ ಗೊತ್ತಿಲ್ಲ. ಸೊ ನನಗೆ ಏನು ಹೇಳಬೇಕು ಅನ್ನಿಸ್ತೋ ಹೇಳಿದ್ದೀನಿ. ಹೇಳೋಷ್ಟು ದೊಡ್ಡವನಲ್ಲ, ಸ್ಟಿಲ್ ಹೇಳಬೇಕು ಅನಿಸ್ತು ಅಷ್ಟೇ. ಎನಿವೇ, ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಫೈನಲಿ ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೇಮ್ ದ ನೆಕ್ಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಕಂಟೆಂಟು ಆ್ಯಂಡ್ ಪ್ರ್ಯಾಂಕು ಯಾವ ಥರ ಮಾಡಬೇಕು ಅಂತ ಐಡಿಯಾ ಕೊಡಿ. ಆ್ಯಂಡ್ ಯಾರ ಮೇಲೆ ಮಾಡಬೇಕು ಅಂತಲೂ ಐಡಿಯಾ ಕೊಡಿ. ನಮಗೊಂದು ಐಡಿಯಾ ಬರುತ್ತೆ ನೀವು ಮಾಡೋ ಕಮೆಂಟಿಂದನೇ ನಮ್ಮಂಥ ಕ್ರಿಯೇಟರ್ಸ್ಗಳಿಗೆ ಐಡಿಯಾ ಬರೋದು. ಸೊ ಸ್ಟಿಲ್ ಸಿಗುವ. ಬೈ ಗೈಸ್. ನಾನು ಹೇಳಿದ್ದು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಪ್ಲೀಸ್. ದಿಸ್ ಈಸ್ ಮೈ ರಿಕ್ವೆಸ್ಟ್. ಬಾಯ್.